ಕಲ್ಕುಂಟೆ ಅಗ್ರಹಾರ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಗ್ರಾಮೀಣ ಪುನರ್ವಸತಿ ಸಂಯೋಜಕರಾದಂತಹ ಶಿವಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಉಪಹಾರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿದರು. ನಾವು ಸಂತೋಷದಿಂದ ಒಪ್ಪಿ, ನಮ್ಮ ತಂದೆಯವರು ಕಾಲಾಗಿ 3 ವರ್ಷ ಆಯಿತು. ನಮ್ಮ ತಂದೆಯವರಂಥ ಶ್ರೀಯುತ ದಿವಂಗತ ಬೆಮ್ಮೆಲ್ ವೆಂಕಟೇಶಪ್ಪನವರ ಸ್ಮರಣಾರ್ಥವಾಗಿ ಸುಮಾರು 100 ಜನ ವಿಶೇಷ ಚೇತನರಿಗೆ ಈ ದಿನ ವಿಶೇಷವಾದಂಥ ಒಂದು ಉಪಹಾರ ವ್ಯವಸ್ಥೆಯನ್ನು ಏರ್ಪಡಿಸಿದ್ವಿ. ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು, ಗ್ರಾಮ ಪಂಚಾಯಿತಿಯ ಇತರೆ ಸದಸ್ಯರು ಹಾಗೂ ಸ್ನೇಹಿತರೆಲ್ಲರೂ ಸೇರಿ ಅವರಿಗೆ ಏನಾದರೂ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ಸ್ಮರಣಿಕೆಯನ್ನು ಸಹ ಈ ದಿನ ನೀಡ್ತೇವೆ. ಬಹಳ ಯಶಸ್ವಿಪೂರ್ಣವಾಗಿ ವಿಶೇಷ ಚೇತನ ದಿನಾಚರಣೆ ಈ ಕಲ್ಕುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಯಶಸ್ವಿಯಾಗಿದೆ. ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ನಮ್ಮ VRW ಶಿವಪ್ಪನವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿ ಅವರಿಗೆ ಸೇರಬೇಕಾದಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಮತ್ತು ನಮಗೆ ಸಂಗ್ರಹವಂತಹ ತೆರಿಗೆ ಹಣದಲ್ಲಿ ವರ್ಗ 1 ಮತ್ತು 15ನೇ ಹಣಕಾಸು ಯೋಜನೆಯ ಒಂದು ವಿಶೇಷ ಚೇತನರಿಗೆ ಅಂತೇಳಿ 5% ಹಣವನ್ನು ನಾವು ನಿಗದಿ ಮಾಡಿದ್ದು, ಅದರಿಂದ ಬರುವಂತಹ ಸಂಗ್ರಹವಂಥ ಹಣದಲ್ಲಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅವ್ರಿಗೆ ಪೂರಕವಾದಂಥ ಸಾಮಗ್ರಿಗಳನ್ನು ವಿತರಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಕಲ್ಕುಂಟೆ ಗ್ರಾಮ ಪಂಚಾಯಿತಿ ಮಾಡ್ಕೊಂಬರ್ತಾ ಇದೆ. ಇನ್ನೊಂದು ಏನಪ್ಪ ವಿಶೇಷವಾದ ಸಂಗತಿ ಏನಂತಂದರೆ, ವಿಶೇಷ ಚೇತನರನ್ನು ಪ್ರಮುಖ ವಾಹಿನಿಗೆ ತರುವ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ 2 ಗ್ರಾಮಗಳಲ್ಲಿ ಕಲ್ಕುಂಟೆ ಅಗ್ರಹಾರ ಮತ್ತು ಅರಳ್ಳಿ ಗ್ರಾಮದಲ್ಲಿ ವಾಟರ್ಮ್ಯಾನನ್ನು ನಾವು ವಿಶೇಷ ಚೇತನರನ್ನು ಆಯ್ಕೆ ಮಾಡಿ ಪ್ರತಿ ತಿಂಗಳು 13,000 ರೂಪಾಯಿ ಭತ್ಯೆಯನ್ನು ಸಹ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿ, ಅವರು ಸಹ ಯಾವುದೇ ಸಾಮಾನ್ಯ ಜನಕ್ಕಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ಅವರು ಕೆಲಸ ಮಾಡುವ ಸಾಮರ್ಥ್ಯವನ್ನು, ಶಕ್ತಿಯನ್ನು ಹೊಂದಿದ್ದಾರೆ. ಅವ್ರಿಗೂ ಸಹ ನಾವು ಸಮಾನವಾಗಿ ನಾವು ಕಾಣಬೇಕು ಅನ್ನುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಾ ಬಂದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ವಿಶೇಷ ಚೇತನರ ಅನುಕೂಲಕ್ಕಾಗಿ ಶ್ರಮಿಸಲು ನಾವು ಸಿದ್ಧ ಅಂತೇಳಿ MTB ನಾಗರಾಜಣ್ಣನವರ ಸೇವಾ ಮನೋಭಾವದ ಹಾದಿಯಲ್ಲಿ ನಾವು ಮುನ್ನಡೆತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಈ ದಿನ ವಿಶ್ವ ವಿಕಲಚೇತನರ ವಿಶೇಷ ಗ್ರಾಮ ಸಭೆ ಮತ್ತು ದಿನಾಚರಣೆ. ಈ ದಿನಾಚರಣೆ ಉತ್ತಮವಾಗಿ ಹಬ್ಬದ ವಾತಾವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಗೆ ಮುಖ್ಯ ಕಾರಣ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು, ಮುಖ್ಯವಾಗಿ ಹೇಮಂತ್ ಸರ್ ಜೈ ಕರ್ನಾಟಕ ಸಂಸ್ಥೆ ವತಿಯ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಹಾಲಿ ಸದಸ್ಯರು, ಉತ್ತಮ ಸಮಾಜ ಸೇವಕರು, ಇವರೆಲ್ಲ ಕಾರಣಗಳಿಂದ ಇವರ ಸಹಾಯದಿಂದ ಶಿವಪ್ಪ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಸೇರಿ, ಮುಖಂಡರು ಸೇರಿ ಉತ್ತಮವಾದ ಈ ಒಂದು ಸಭೆ ಅಂದರೆ ವಿಶೇಷ ಚೇತನರ, ವಿಕಲಚೇತನರ ಗ್ರಾಮ ಸಭೆ ಅಂಗವಾಗಿ ಈ ದಿನ ಏರ್ಪಡಿಸಿತ್ತು. ಈ ದಿನದಲ್ಲಿ ನಮ್ಮ ಹೇಮಂತ್ ಸರ್, ಪಾಪರೆಡ್ಡಿ ಸರ್ ಅವರು, ನಮ್ಮ ಅಶೋಕ್ ರೆಡ್ಡಿ ಸರ್ ಅವರು, ನಮ್ಮ ಶಿವಪ್ಪ ಅವರು ಎಲ್ಲರೂ ಸೇರಿ ಉತ್ತಮ ದಾನ ಅಂದರೆ ಕೊಡುಗೆ ಅವರ ಕೈಯಿಂದ ಆಗಿದ್ದು ಎಲ್ಲ ವಿಕಲಚೇತನರಿಗೆ ದಾನವನ್ನು ಮಾಡಿದ್ದಾರೆ. ಉತ್ತಮವಾದ ಊಟ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಏನು ನಮ್ಮ ಅಂಗವಿಕಲರಿಗೆ ಮೀಸಲಾತಿ ಇದೆ, ಮುಂದಿನ ವರ್ಷಗಳಿಗೆ ಹೆಚ್ಚಿನ ಮೀಸಲಾತಿ ತರುವಂತೆ ಜೈ ಕರ್ನಾಟಕ ವತಿಯಿಂದ ಸರ್ಕಾರವನ್ನು ಒತ್ತಾಯಿಸಿ ಕೊಡುವುದಾಗಿ ನಮ್ಮ ಹೇಮಂತ್ ಸರ್ ಅವರು ಹೇಳಿದ್ದಾರೆ. ಇದೇ ರೀತಿ ಮುಂದುವರಿಯಲಿ, ಉತ್ತಮವಾಗಿ ಆಗಿದೆ ಈ ಕಾರ್ಯಕ್ರಮ ಅಂತ ಹೇಳಿ ನಾನು ಮಾತನಾಡ್ತಾ ಇದ್ದೀನಿ.